ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೆಹಬೂಬ್ ರಾಜು ಮಾತಾಡ್ತಿರೋದು. ಇವತ್ತಿನ ವಿಷಯ ಏನಪ್ಪ ಅಂದರೆ ಬೆಳಗ್ಗೆ ನಾಷ್ಟ ಮಾಡಿಕೊಂಡು ವ್ಯಾಪಾರ ಮಾಡೋಕ್ಕೆ ಬಂದುಬಿಟ್ಟಿದೆ ಫ್ರೆಂಡ್ಸ್. ಬಂದಿದ್ಮೇಲೆ ಅಣ್ಣವ್ರು ಫಸ್ಟಿಗೆ ಬಂದು ಒಂದು ಜಗ್ ತೊಗೊಂಡು 25 ರೂಪಾಯಿನ ಕಾಸು ಕೊಟ್ಟು ಫಸ್ಟ್ ನಂದೇ ಬೋಣಿಗೆ ಅಂತ ಹೇಳ್ತಾರೆ. ಆಮೇಲೆ ಅಕ್ಕೋರು ಬಂದು ಬೇಷನ್ನು ಪಾಟು ತಗೊಂತಾರೆ. ಇನ್ನೊಬ್ಬ ಅಕ್ಕೋರು ಬಂದುಬಿಟ್ಟು ಸೆಟ್ ಬಾಕ್ಸ್ ಕೇಳ್ತಾರೆ. ಇನ್ನೊಬ್ಬ ಅಕ್ಕೋರು ಬಂದರು ಸೆಟ್ ಬಾಕ್ಸ್ ತಗೊಂತಾರೆ. ಹಂಗೆ ಬಾಂಡ್ಲಿಗಳು ತಗೊಂತಾರೆ, ಚಿಕ್ಕ ಬಕೆಟ್ಗಳು ತಗೊಂತಾರೆ. ಅವಣ್ಣ 25 ರೂಪಾಯಿ ಬೋಣಿಗೆ ಮಾಡಿದಷ್ಟೇ ಗುರು, ವ್ಯಾಪಾರ ಮಾತ್ರ ಬೇಜಾನ್ ಆಯಿತು ಇವತ್ತು. ಅಷ್ಟರಲ್ಲಿ ಈ ಹುಡುಗ ಏನು ಕೇಳ್ತಾಳೆ ನೀವೇ ನೋಡಿ ಫ್ರೆಂಡ್ಸ್. ಇದು ಕ್ಯಾಮ್ರಾ ಅಣ್ಣ, ಇದು ಮೊಬೈಲ್ ಅದ ಹಂಗೇನೆ, ಮೊಬೈಲ್ ಇಲ್ಲ ಅದಕ್ಕೆ, ಅದಂಗೆ ಅದಂಗೇನಾ ಹಂಗೆ ಅದು ಖಾಲಿ ಕ್ಯಾಮ್ರಾ ಮಾಡ್ಕಿದ್ಯಾ ಇಲ್ಲ ಎಲ್ಲಡೆಯೋ ತೋರ್ಸು ನಾವು ಕ್ಯಾಮ್ರಾನ ಯೂಟ್ಯೂಬ್ ಅಲ್ಲಿ ಬ್ಲಾಗಿಂಗ್ ಮಾಡೋದು. ತೋರ್ಸು ಬಡಿ ಚಿಕ್ಕದ್ ಕೊಡು, ಫೋನಲ್ಲಿ ಬಡಿ, ಚಿಕ್ಕವಿಲ್ವಾ? ಐಡಿ ಬರ್ತದೆ, ಅದ್ರಲ್ಲಿ ಎಲ್ಲ ಇರ್ತೈತೆ ನೋಡು. ಅಷ್ಟೇ ದೊಡ್ಡದೇನಾ? ಬಂದಿಲ್ಲ ಬಿಡಿ. ಐಡಿ ನಮ್ಮ ಹೆಸರು ಹೊಡಿಬೇಕು, ಅವಾಗ ಬರ್ತೈತೆ. ಇದು ದಿನ ವಿಡಿಯೋ ಬ್ಲಾಗಿಂಗ್ ಮಾಡೋದು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ಅದ್ ನೀನ್ ನೋಡ್ಕೊ, ಈಗ ತೋರ್ಸಕ್ ಆಗಲ್ಲ, ಅದು ರಾತ್ರಿಗೆ ನೋಡ್ಕೋಬೇಕು. ಎಲ್ಲ ಲೋಡಿಂಗ್ ಆಗಿರುತ್ತೆ, ಆಮೇಲೆ ನೋಡ್ಕೋಬೇಕು. ಚಿಕ್ಕದಿಲ್ವಂತೆ, ದೊಡ್ಡದಕ್ಕ ಚಿಕ್ಕದು ಕೊಡ್ಬೇಕಾ? ಈ ಅಣ್ಣನಿಗೆ ಎಲ್ಲ ಸಮಾಧಾನ ಹೇಳ್ಬಿಟ್ಟು ಕ್ಯಾಮ್ರಾ ಇದು ಬ್ಲಾಗಿಂಗ್ ಆಗಿ ಮಾಡೋಕ್ಕೆ ತಗೊಂಬಂದಿರೋದು ಅಂತ, ಈ ಥರ ಕಳ್ತನ ಏನು ಮಾಡೋಕ್ಕೆ ಬಂದಿಲ್ಲ ಸರ್, ನಾವು ಹೊಟ್ಟೆ ಪಾಡಿಗೆ ಬಂದಿರೋದು ಅಂತ ಇವ್ರಿಗೆ ಸಮಾಧಾನ ಹೇಳ್ಬಿಟ್ಟು ನಾನು ಮತ್ತೆ ವ್ಯಾಪಾರಕ್ಕೆ ಇಳಿದೆ ಗುರು. ವ್ಯಾಪಾರ ಎಲ್ಲ ಇಲ್ಲೇ ಮಾಡ್ತಾಯಿದ್ದೆ. ಮ್ಯಾಕ್ಸಿಮಮ್ ವ್ಯಾಪಾರ ಈ ಊರಲ್ಲಿ ಆಗಿರೋದು 4,500 ಒಂದೇ ಜಾಗಲ್ಲಿ ಆಗೈತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು. ಇನ್ನು ಐಟಮ್ ಕೊಡ್ತಾವನೆ ನಮ್ಮ ಹುಡುಗ, ಇನ್ನು ಅಕ್ಕವ್ರು ಬರ್ತಾನೆ ಅವರೇ, ತಗೊಂಡು ಒಯ್ತಾನೆ ಅವರೇ, ನೀವೇ ನೋಡ್ತಾ ಇರ್ಬೋದು. ಇನ್ನು ಬಕೆಟ್ಗಳು, ಬೇಷನ್ನು, ಹಾಲು ಕರಿಯೋ ಬಕೆಟು, ಮುಸ್ರೆಗಿಕ್ಕೋ ಬಕೆಟು, ಟಬ್ಬು ಎಲ್ಲ ತಗೊಂಡ್ರು ಅಲ್ಲಿಂದ. ಮತ್ತು ಮುಂದಿನ ಊರು ಹೋಗಿದ್ಮೇಲೆ ಅಲ್ಲೊಬ್ಬ ಅಕ್ಕ ಕರೀತಾರೆ. ಅಕ್ಕ ಕರೆದ್ಮೇಲೆ ಹಿಂದೆ ಗಾಡಿನ ಹಾಕ್ತೀನಿ ಗುರು. ಮೊದಲು ಪರ್ಕೆ ಕೇಳ್ತಾರೆ, 2 ಪರ್ಕೆ ಕೇಳಿದ್ಮೇಲೆ 1 ಪರ್ಕೆಟ್ ತಗೊಂತಾರೆ, 3ನ ತೆಗೆದ್ಬಿಟ್ಟು 1 ತಗೊಂತಾರೆ ಅಕ್ಕವರು. ಇನ್ನೊಂದು ಪಾತ್ರೆ ಹಾಕ್ಕೊಳ್ಳೋ ಬಕೆಟ್, ಬೇಷನ್ ತಗೊಂತಾರೆ. ಹಂಗೆ ಇನ್ನೊಬ್ಬ ಅಕ್ಕ ಬಂದು ಮಾಪ್ ಕೇಳ್ತಾರೆ. ಇನ್ನೊಬ್ಬ ಅಕ್ಕ ಬಂದು ಮತ್ತು ನನಗೆ ಮಣೆ ಬೇಕಾಗಿತ್ತು, ಮಣೆ ಕೊಡಿ ಅಂತಾರೆ. ಚಿಕ್ಕ ಮಣೆ ಬೇಡ, ದೊಡ್ಡ ಕೆರೋ ಮಣೆ ಕೊಡಿ ಅಂದರು. ಅದಕ್ಕೆ ನಮ್ಮ ಹುಡುಗ ದೊಡ್ಡ ಮಣೆ ತೆಗೆದುಬಿಟ್ಟು ಕೊಟ್ಟ. ಅಷ್ಟರಲ್ಲೇ ಇನ್ನೊಂದು ಬೇಕಾಗಿತ್ತು ಮಣೆ ಅಂತಾರಲ್ಲ, ಅದಕ್ಕೆ 2 ಮಣೆ ಕೊಟ್ಟೆ. ಅವು ತಗೊಂಡಿದ್ಮೇಲೆ ಅಕ್ಕವರು ಬೇಷನ್ ಬಕೆಟಲ್ಲಿ ನೋಡ್ತಾಯಿದ್ರು, ಈ ಥರ ಬಾಕ್ಸ್ ಬೇಕಾಗಿತ್ತು ನಮಗೆ ಅಂತ. ಇನ್ನೊಬ್ಬರು ಅಕ್ಕವ್ರು 3 ಬೇಷನ್ ತೊಗೊಂಡ್ರು. 3 ಬೇಷನ್ ತೊಗೊಂಡಿದ್ಮೇಲೆ ನಮ್ಮ ಹುಡುಗಂದು ಬಾಂಡ್ಲಿ ಕೊಟ್ಟಿದ್ಮೇಲೆ ಅಕ್ಕವ್ರು ಕೆಂಪು ಚೇರ್ ತಗೊತಾರೆ ಮಕ್ಕಳಿಗೆ. ತಗೊಂಡಿದ್ಮೇಲೆ ಅಕ್ಕವ್ರಿಗೆ ಬಕೆಟ್ ಕೊಡ್ತೀನಿ. ಬಕೆಟ್ ಕೊಟ್ಟಿದ್ಮೇಲೆ ಅಲ್ಲಿಂದ ಮತ್ತು ಅಕ್ಕವ್ರು ಬರ್ತಾರೆ. ಅಕ್ಕವ್ರು ಬಂದಿದ್ಮೇಲೆ ಇನ್ನೂ ಪರ್ಕೆ ನೋಡ್ತಾರೆ, ಪರ್ಕೆ ಚೆನ್ನಾಗಿಲ್ಲ, ನೆಕ್ಸ್ಟ್ ಟೈಮ್ ತಗೊತೀನಿ ಅಂತ ಹೇಳ್ತಾರೆ. ಇನ್ನೊಬ್ಬ ಅಣ್ಣ ಬಂದ್ಬಿಟ್ಟು ನೋಡ್ತಾನೆ, ಎಲ್ಲ ತಗೊಳ್ರಿ ಎಲ್ಲ ನಮ್ಮ ಊರಿಗೆ ಬಂದವರು ಅಂತ ಹೇಳ್ತಾ ಇದ್ದಾವ ಅಣ್ಣ. ತಗೊಂಡಿದ್ಮೇಲೆ ಅಕ್ಕವ್ರಿಗೆ ಇನ್ನೊಂದು ಮಾಪ್ ಕೊಟ್ಟೆ, ಮತ್ತು ಗಿಡ ಉಣೋ ಪಾಟು ಕೊಟ್ಟೆ ಗುರು. ಪಾಟ್ ಕೊಟ್ಟಿದ್ಮೇಲೆ ಫ್ರೂಟ್ ಹಾಕೊಳ್ಳೋ ಬುಟ್ಟಿ ನೋಡ್ತಾಯಿದ್ರು, ಅದು ಬೇಡ, ಬಾಂಡ್ಲಿ ಕೊಡು, ತುಳಸಿ ಗಿಡ ಇಟ್ಕೊಳ್ಳೋ ಪಾಟ್ ಕೊಡಿ ಅಂದರು. ಅದಕ್ಕೆ ಕೊಟ್ಟೆ ಗುರು. ಕೊಟ್ಟಿದ್ಮೇಲೆ ಅಕ್ಕವ್ರು 400 ರೂಪಾಯಿ ತೋರ್ದು ಹೋದರು, ಕಾಸು ಕೊಟ್ಬಿಟ್ಟು. ಇನ್ನೊಬ್ಬ ಅಕ್ಕವ್ರು ಬಳೆ ಬಾಕ್ಸು, ಮೇಕಪ್ ಸೆಟ್ ಬಾಕ್ಸ್ಗೆ ಬಾಕ್ಸ್ ತಗೊತಾ ಇದ್ರು, ಕೊಟ್ಟೆ ಅವ್ರಿಗೆ. ಅಕ್ಕವ್ರಿಗೂ ಪಿಂಕ್ ಕಲರ್ ಬೇಡ, ಹೊಡೆದೋಗೈತೆ ಅಂದರು. ಅದಕ್ಕೆ ಬೇಗ ಮುಚ್ಚಲ ಎಕ್ಸ್ಚೇಂಜ್ ಮಾಡಿಬಿಟ್ಟು ಕೊಟ್ಟೆ ಅಕ್ಕವ್ರಿಗೆ. ಅಕ್ಕವ್ರು ಕೊಟ್ಟಿದ್ಮೇಲೆ ಫೋನ್ಪೇ ಮಾಡ್ತೀನಿ ಅಂತಂದರು. ಫೋನ್ಪೇ ಮಾಡಿ ಅಕ್ಕ ಅಂತ ನಮ್ಮ ಫೋನಲ್ಲಿ ಸ್ಕ್ಯಾನರ್ ಇರೋದನ್ನ ಎತ್ತಿ ಕೊಟ್ಟೆ ಗುರು. ಕೊಟ್ಟಿದ್ಮೇಲೆ ಅಕ್ಕವ್ರು ಫೋನ್ಪೇ ಮಾಡ್ತಾರೆ. ಫೋನ್ಪೇ ಮಾಡಿದ್ಮೇಲೆ ಅಲ್ಲಿಂದ ನಾವು ಮತ್ತೆ ಆ ಅಕ್ಕಂತರ ಕಾಸು ಇಸ್ಕೊಂಡು ಅಲ್ಲಿಂದ ಮುಂದೆ ಹೋಯ್ತೀನಿ ಗುರು. ಅಲ್ಲಿಂದ ವ್ಯಾಪಾರ ಎಲ್ಲ ಮುಗಿದಿದ್ಮೇಲೆ ಗಾಡಿನ ತಿರ್ಸ್ಕೊಂಡು ನನ್ನ ಮನೆ ಕಡೆ ಹೋಯ್ತೀನಿ ಗುರು. ಹೋಗಿದ್ಮೇಲೆ ಇವತ್ತಿನ ಬ್ಲಾಗಿಂಗ್ ಇಷ್ಟೇ ಅಂತ ಹೇಳೋ ಮುಂಚೆ ಒಂದು ವಿಷಯನ ಹೇಳಿಸ್ತೀನಿ, ನೀವೇ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು 10,000 ಆದರೂ ಖುಷಿ ಆಗಲ್ಲ ಗುರು, 5,000 ಆದರೂ ದುಃಖ ಪಡಲ್ಲ. ದೇವರು ಎಷ್ಟು ಕೊಡ್ತಾನೆ ಅಷ್ಟು ನನ್ನ ಜೇಬಲ್ಲಿ ಹಾಕ್ಕೊಂಡು ಮನೆಗೆ ಒಯ್ತಾ ಇರ್ತೀನಿ. ಸಿಗೋಣ ನೀವು ಹೊಸ ವಿಡಿಯೋದಲ್ಲಿ. ನಮಸ್ಕಾರ ಫ್ರೆಂಡ್ಸ್.